ಈಗಾಗಲೇ ನಿಮಗೆ ತಿಳಿದಿರುವಂತೆ ತುಂಬಾ ಜನ ನಮ್ಮ KSVS ಅಸೋಸಿಯೇಷನ್ಗೆ ಲ್ಯಾಂಡ್ ಸರ್ವೇರ್ ವಿಷಯವಾಗಿ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಏನು ಅಂತಂದ್ರೆ ಈಗ KPSC ಅವರು ಲ್ಯಾಂಡ್ ಸರ್ವೇರ್ ನೋಟಿಫಿಕೇಶನ್ ಅನ್ನ ಮಾಡ್ತಾ ಇದ್ರು. ಸೊ ಅದನ್ನ KA ಕೊಡಿಸಿ, ಕಾರಣ KPSC ಈಗ ಯಾವುದೇ ಕಾರಣಕ್ಕೂ ನಂಬಿಕೆಗೆ ಅರ್ಹ ಅಲ್ಲ ಅನ್ನೋ ರೀತಿ ಆಗಿದೆ. ಅಂದ್ರೆ ಪ್ರತಿ ಪರೀಕ್ಷೆಗಳಲ್ಲೂ ಕೂಡ ಅಕ್ರಮ, ಪರೀಕ್ಷೆ ನಡೆಸೋ ವಿಷಯದಲ್ಲಿ ಗೊಂದಲ, ಆಯ್ಕೆ ಪಟ್ಟಿ ಬಿಡೋದ್ರ ಬಗ್ಗೆ ವಿಳಂಬ, ಎಲ್ಲ ಕಾರಣದಿಂದಾಗಿ ಆಲ್ಮೋಸ್ಟ್ ಇನ್ನೇನೀಗ KA ಕೆಲವೊಂದಿಷ್ಟು ನೇಮಕಾತಿಗಳನ್ನ ಮಾಡ್ತಾ ಇದೆ. ಸೊ ಅದೇ ರೀತಿ ಲ್ಯಾಂಡ್ ಸರ್ವೇರ್ ಕೂಡ ಮಾಡಿಸಿ ಅಂತ ಕೇಳ್ತಾ ಇದ್ರೆ. ಅದರ ಜೊತೆ PSA ನೋಟಿಫಿಕೇಶನ್ ಆಸ್ಪಿರೆಂಟ್ಸ್ ಯಾರೆಲ್ಲ ಇದ್ದೀರಾ, ಎಸ್ಪೆಷಲಿ PCD ಇನ್ನೊಂದು ವಾರದಲ್ಲಿ ಆಗುತ್ತೆ ಅಂತ ಹೇಳಿದ್ರು, ಇನ್ನೂ ಕೂಡ ನೋಟಿಫಿಕೇಶನ್ ಬಿಟ್ಟಿಲ್ಲ. PSI ಕೂಡ ಅಷ್ಟೇ, ಇನ್ನು ಕ್ಲಾರಿಟಿ ಇಲ್ಲ. ಅಂಡ್ ಅದರ ಜೊತೆ ಬೇರೆ ಬೇರೆ ನಿಮ್ಮ ಸಮಸ್ಯೆಗಳೇನಿದೆ, ಸೊ ಅದೆಲ್ಲದರ ಕುರಿತಾಗಿ ನಾಳೆ ಒಂದು ಚರ್ಚೆಯನ್ನ, ಅಂದ್ರೆ ಒಂದು ಮೀಟಿಂಗ್ ಅನ್ನ ಸರ್ಕಾರದ ಒಂದಿಷ್ಟು ವಿಶೇಷ ಪ್ರತಿನಿಧಿಗಳೊಂದಿಗೆ ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ವಿಶೇಷವಾಗಿ ನಮ್ಮ ಸೂರ್ಯ ಮುಕುಂದರಾಜ್ ಸರ್, ನಿಮ್ಗೆ ಗೊತ್ತಿರಬಹುದು, ಆಲ್ಮೋಸ್ಟ್ ತುಂಬಾ ಜನರಿಗೆ ಪರಿಚಿತರಿರ್ತಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ವಕ್ತಾರರು, ಹಾಗೆ ಕಾನೂನು ಪ್ರಮುಖ ಖ್ಯಾತ ವಕೀಲರು. ಸೊ ಅವರು ಕೂಡ ನಮ್ಮ ಜೊತೆ ಒಂದು ಮೀಟಿಂಗ್ ಅಲ್ಲಿ ಇರ್ತಾರೆ. ಅವ್ರ ಜೊತೆ ಶಶಿ ಹುಲಿಕುಂಟೆ ಸರ್ ಅಂತೇಳಿ, ಸೊ ಅವರು ಮುಂದಿನ ಕಾಂಗ್ರೆಸ್ MLC ಕ್ಯಾಂಡಿಡೇಟ್, ಅವರು ಕೂಡ ಬರ್ತಾರೆ. ಸೊ ಇವರು ನಮ್ಮ ಒಂದು ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳನ್ನ ಸರ್ಕಾರಕ್ಕೆ ತಲುಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಸೊ ನಮ್ಮ ವಿಷಯಗಳು ಏನಿದೆ, ವಿದ್ಯಾರ್ಥಿ ಮಟ್ಟದಲ್ಲಿ ನಮ್ಮದು ಏನು ಸಮಸ್ಯೆ ಇದೆ, ಸೊ ಆ ಸಮಸ್ಯೆಗಳನ್ನ ನಮ್ಮ ಬಂದಂತ ಪ್ರತಿನಿಧಿಗಳೊಂದಿಗೆ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಅವ್ರಿಗೂ ಕೂಡ ಅವರು ಕೂಡ ತುಂಬಾ ಉತ್ಸುಕರಾಗಿದ್ದಾರೆ. ಈಗ ನಮ್ಮ ಶಶಿ ಸರ್ ಹಲವಾರು ಬಾರಿ ಹೇಳಿದ್ರು, ಪದವೀಧರ ಮಟ್ಟದಲ್ಲಿ ಏನೇನು ಸಮಸ್ಯೆ ಇದೆಯೋ ಕೂಡ ಅದೆಲ್ಲವನ್ನು ಕೂಡ ನಾನು ಸಾಲ್ವ್ ಮಾಡ್ತೀನಿ. ವಿಶೇಷವಾಗಿ ಲ್ಯಾಂಡ್ ಸರ್ವೇರ್ದವ್ರು ಹೇಳಿರುವಂತದ್ದು. ಅಂಡ್ ಅಪೆಕ್ಸ್ ಬ್ಯಾಂಕ್ ಆಸ್ಪಿರೆಂಟ್ಸ್ ಯಾರೆಲ್ಲ ಇದ್ದೀರಾ, ಮೊನ್ನೆ ನಾನು ಹೇಳಿದ್ದೆ, ಉಚಿತವಾಗಿ ನಿಮ್ಗೆ ನಮ್ಮ KSVS ಕಡೆಯಿಂದ ಕಾನೂನು ಹೋರಾಟ ಮಾಡ್ತೀವಿ. ಯಾಕೆ ಅಂತಂದ್ರೆ ಎಕ್ಸಾಮ್ ಆಗಿದೆ, ಇನ್ನು ಕೂಡ ಫಲಿತಾಂಶ ಬಿಡೋ ನಿಟ್ಟಿನಲ್ಲಿಲ್ಲ, ಯಾವುದೇ ಪ್ರೊಸೆಸ್ ಆಗ್ತಾ ಇಲ್ಲ. ಸೊ ಅದನ್ನು ಕೂಡ ಪ್ರಮುಖವಾಗಿ ಮುನ್ನೆಲೆಗೆ ತರ್ತೀವಿ. ಹಾಗೆ ಬೇರೆ ಬೇರೆ ಯಾವ್ದಾವ್ದು ವಿದ್ಯಾರ್ಥಿ ಸಮಸ್ಯೆ ಇದೆ, ಎಲ್ಲರೂ ಕೂಡ ನಾಳೆ ವಿಜಯನಗರದಲ್ಲಿ ಸಂಜೆ 4 ಗಂಟೆ ನಂತರ ಒಂದು ಪ್ಲೇಸ್ ಅನ್ನ ನೀವು ನಮ್ಮ ಟೆಲಿಗ್ರಾಮ್ KSVS ಟೆಲಿಗ್ರಾಮ್ ಅಲ್ಲಿ ಯಾರ್ಯಾರು ಫಾಲೋ ಮಾಡ್ತಾ ಇದ್ರ, ಸೊ ಅಲ್ಲಿ ನಿಮಗೆ ಲೊಕೇಶನ್ ಅನ್ನ ಸಂಜೆ ಕಳಿಸ್ತೀವಿ. ಆಲ್ಮೋಸ್ಟ್ ವಿಜಯನಗರದಲ್ಲೇ ಅಲ್ಲೇ ಒಂದು ಫಿಕ್ಸ್ ಒಂದು ಪ್ಲೇಸ್ ಎಲ್ಲಿ ಅಂತೇಳಿ ನಾವು ಅದನ್ನ ನಿರ್ಧಾರ ಮಾಡಿ, ನೀವೆಲ್ಲರೂ ಕೂಡ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರಿ ಅಂತಂದ್ರೆ ಒಳ್ಳೆ ರೀತಿಯ ಒಂದು ಏನು ಅಂತಂದ್ರೆ ಸರ್ಕಾರಕ್ಕೆ ನಮ್ಮ ನೇಮಕಾತಿ ವಿಷಯ ಆಗಿರ್ಬೋದು, ಏನೇನು ಸಮಸ್ಯೆಗಳಿದೆ, ಕೆಲವೊಂದು KPSC ನಡೆಸಿದಂತ ಪರೀಕ್ಷೆಗಳಲ್ಲಿ ಆದಂತ ಅಕ್ರಮ ಮತ್ತು KPSC ಏನೀಗ ಪರೀಕ್ಷೆ ನಡೆಸ್ತಾ ಇರುವಂತ ರೀತಿ, ಇದೆಲ್ಲದರ ವಿರುದ್ಧ ಏನೇನು ದೂರುಗಳಿದೆ, ಸೊ ಅದೆಲ್ಲವನ್ನ ಕೂಡ ನಾವು ಮನವಿ ಕೊಡ್ತೀವಿ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಆದಷ್ಟು ಒಂದು 200-300 ಜನ ಅಭ್ಯರ್ಥಿಗಳಾದ್ರೂ ಬಂದ್ರೆ ಬೆಸ್ಟ್. ಸೊ ಎಲ್ಲರೂ ಕೂಡ ಬನ್ನಿ. ನಾಳೆ ಸರ್ಕಾರದ ಒಂದು ಪ್ರತಿನಿಧಿಗಳ ಜೊತೆಗೆ ಆದಷ್ಟು ನಮ್ಗೆ CM ಅವ್ರನ್ನ ಕೂಡ ಭೇಟಿ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಈ ವಿಷಯದಲ್ಲಿ ನಮ್ಮ ಒಂದು ಮನವಿಗಳ ನೋಡಿ, ನಾವು ಬೇರೆಯವ್ರ ರೀತಿ ಒಂದು ಹೂಗುಚ್ಛ ಕೊಟ್ಟು ಅವ್ರ ಜೊತೆ ಒಂದು ಫೋಟೋ ಹೊಡಿಸ್ಕೊಂಡು ನಕ್ಕೊಂಡು ಬರುವಂತದ್ದಲ್ಲ. ನಾವು ಕಡಾಖಂಡಿತವಾಗಿ ನಮ್ಮ ಸಮಸ್ಯೆ ಏನಿದೆ, ಎಸ್ಪೆಷಲಿ ನೋಟಿಫಿಕೇಶನ್ ವಿಷಯದಲ್ಲಿ, ನಿನ್ನೆ ಮತ್ತೆ ಸಾಧನಾ ಸಮಾವೇಶದಲ್ಲಿ ಒಂದು ಸರ್ಕಾರ ಏನ್ ಹಾಕೊಂಡಿದೆ ನೇಮಕಾತಿ 56,000 ಅಂತ, ಅದು ಬರೀ ಅಲ್ಲಿ ಪೋಸ್ಟ್ಗಳಲ್ಲಿ ಹಾಕೋಕ್ ಆಗ್ಬಾರ್ದು, ಅದನ್ನ ಅವರು ಜಾರಿಗೆ ತರಬೇಕು. ಸೊ ಅಂದ್ರೆ ನೋಟಿಫಿಕೇಶನ್ಸ್ ಮಾಡಬೇಕು. ಅಂಡ್ ಸರ್ಕಾರ ತನ್ನ ಅವಧಿಯಲ್ಲಿ ಈ 56,000 ಏನ್ ಹೇಳಿದ್ದಾರೆ, ಎಷ್ಟು ಸಮಥಿಂಗ್ ಅಷ್ಟು ಹುದ್ದೆಗಳನ್ನ ನೇಮಕಾತಿ ಮಾಡಿ ಅದನ್ನ ಭರ್ತಿ ಮಾಡಿ ಅಭ್ಯರ್ಥಿಗಳು ಆರ್ಡರ್ ಕಾಪಿ ಕೊಟ್ಟು ಹೋಗ್ಬೇಕು. ಆ ರೀತಿಯಾಗಿ ನಾವು ನಮ್ಮ ಬೇಡಿಕೆಯನ್ನು ಇಡ್ತೀವಿ. ಸೊ ಅದಕ್ಕೆ ನೀವೆಲ್ಲರೂ ಕೂಡ ನಮ್ಮ ಒಂದು ಜೊತೆಯಲ್ಲಿ ಆ ಒಂದು ಸಭೆಯಲ್ಲಿ 1 hour 2 hour ಅಷ್ಟೇ, ಜಸ್ಟ್ ಏನು ತುಂಬಾ ಹೆಚ್ಚಿನ ಸಮಯ ಇಲ್ಲ. ಸುತ್ತಮುತ್ತ ಬೆಂಗಳೂರಿನ ಸುತ್ತಮುತ್ತ ಇರುವಂತ ಆಸ್ಪಿರೆಂಟ್ಸ್, ಎಸ್ಪೆಷಲಿ ತುಮಕೂರು ಆಗಿರ್ಬೋದು, ಈ ಕಡೆ ದೊಡ್ಡಬಳ್ಳಾಪುರ ಯಾರ್ಯಾರು ಇದ್ದೀರಾ ಎಲ್ಲರೂ ಕೂಡ ಬನ್ನಿ, ಒಂದೊಳ್ಳೆ ವಿಷಯವನ್ನ. ಹಾಗೆ ಚಂದ್ರ ಲೇಔಟ್ ಮತ್ತು ಲೈಬ್ರರಿ, ಚಂದ್ರ ಲೇಔಟ್ ಮತ್ತು ವಿಜಯನಗರದಲ್ಲಿ ಇರುವಂತ ಕೆಲವೊಂದಿಷ್ಟು ಲೈಬ್ರರಿ ಇರುವಂತ ಆಸ್ಪಿರೆಂಟ್ಸ್ ಕೂಡ ಬನ್ನಿ. ಯಾಕೆ ಅಂತಂದ್ರೆ ದೂರದಿಂದ ಕೆಲವೊಂದಿಷ್ಟು ಜನ ಅಭ್ಯರ್ಥಿಗಳು ಬರಕ್ ಆಗದೆ ಇದ್ರು, ಲ್ಯಾಂಡ್ ಸರ್ವೇರ್ ಗೆ ಯಾರ್ಯಾರು ಪ್ರಿಪೇರ್ ಆಗ್ತಾ ಇದಾರೆ ಚಂದ್ರ ಲೇಔಟ್ ವಿಜಯನಗರದಲ್ಲಿ ಸುತ್ತಮುತ್ತ ಇದ್ರೆ, ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿ. ಯಾಕೆ ಅಂತಂದ್ರೆ ಲ್ಯಾಂಡ್ ಸರ್ವೇರ್ದು ತುಂಬಾ ಇಂಪಾರ್ಟೆಂಟ್ ಇದೆ. KPSC ಏನ್ ಮಾಡುತ್ತೆ, ಈ ರೀತಿ ನೋಟಿಫಿಕೇಶನ್ಸ್ ಎಸ್ಪೆಷಲಿ ದೊಡ್ಡ ನೇಮಕಾತಿಗಳು, ಒಳ್ಳೆ ಹುದ್ದೆಗಳಿರುವಂತ ಪೋಸ್ಟಿಂಗ್ ಇರುವಂತದನ್ನ ನಿಮ್ಗೆ ಗೊತ್ತೇ ಇದೆ, ಪ್ರತಿ ಬಾರಿ ಏನೆಲ್ಲ ಒಂದು ಅಕ್ರಮ ಮಾಡಿ ಏನೋ ಒಂದು ಮಾಡ್ಬಿಡ್ತಾರೆ. ಸೊ ಈಗ PDO ಆಗಿದೆ, ಬೇರೆ ಬೇರೆ ಆಗಿದೆ ಈ ರೀತಿ. ಅದಕ್ಕೆ ಅಟ್ಲೀಸ್ಟ್ KA ಈಗ ಪ್ರಸನ್ನ ಕುಮಾರ್ ಸರ್ ಮೇಲೆ ನಮ್ಗೊಂದು ನಂಬಿಕೆ ಇದೆ. KA ನೇಮಕಾತಿಗಳೆಲ್ಲ ಪಾರದರ್ಶಕವಾಗಿ ಆಗ್ತಾ ಇದೆ. ಸೊ ಅದಕ್ಕೆ ಇದನ್ನ ಒಂದು ಕೊಡಿಸುವ ನಿಟ್ಟಿನಲ್ಲಿ ಒಂದು ಸರ್ಕಾರದ ಪ್ರತಿನಿಧಿಗಳೊಂದಿಗೆ ಯಾವ ರೀತಿ ಮನವರಿಕೆ ಮಾಡಿಕೊಟ್ಟು ಕಂದಾಯ ಸಚಿವರಿಗೆ ಅದರ ಬಗ್ಗೆ ತಿಳುವಳಿಕೆ ಮೂಡಿಸ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕೆ ಅಂತಂದ್ರೆ ಕಳೆದ ಬಾರಿ ಹೋಗಿದ್ರು ಒಂದಿಷ್ಟು ಜನ ಆಸ್ಪಿರೆಂಟ್ಸ್ ಕಂದಾಯ ಸಚಿವರ ಬಳಿ, ಬಟ್ ಅವರು ಅಷ್ಟೊಂದು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಅನ್ನ ಕೊಟ್ಟಿಲ್ಲ ಅನ್ನುವಂಥದ್ದು ಗೊತ್ತಾಗಿದೆ. ಸೊ ಅದು ಯಾಕೆ ಅಂತಂದ್ರೆ ಅವ್ರಿಗೆ ಸರಿಯಾದ ರೀತಿ ಅದನ್ನ ವಿವರವಾಗಿ ಮುಟ್ಟಿಸಬೇಕಿದೆ ಮಾಹಿತಿ. ಸೊ ಈಗ ಆಗಿರೋ ಕೆಲವೊಂದಿಷ್ಟು ವಿಷಯಗಳನ್ನ ಅವ್ರಿಗೆ ತಿಳಿ ಹೇಳಬೇಕಿದೆ. KPSC ಏನ್ ಮಾಡ್ತಾ ಇದೆ, ಹೆಂಗಿನ ಎಕ್ಸಾಮ್ ಪ್ರೊಸೆಸ್ ಇಟ್ಕೊಂಡಿದೆ, ಏನೆಲ್ಲ ಅವಾಂತರಗಳಾಗ್ತಾ ಇದೆ ಅಂತ. ಸೊ ಅದಕ್ಕೆ ಹೆಂಗಾದ್ರೂ ಮಾಡಿ ಅದನ್ನ ಪ್ರಯತ್ನ ಮಾಡೋಣ. ಅದು ಪ್ರಯತ್ನ ಒಂದ್ ಕಡೆ, ಫಲಾನುಫಲ ನೆಕ್ಸ್ಟ್ ಬಿಟ್ಟಿದ್ದು. ಅಂಡ್ ನೇಮಕಾತಿ ವಿಷಯ ಎಸ್ಪೆಷಲಿ PC ಆಸ್ಪಿರೆಂಟ್ಸ್ ತುಂಬಾ ಅಂದ್ರೆ ತುಂಬಾ ಚಿಂತೆಗೀಡಾಗಿದ್ದಾರೆ. ಯಾಕೆ ಅಂತಂದ್ರೆ ಈಗ ಆಲ್ಮೋಸ್ಟ್ ಇಷ್ಟೊತ್ತಿಗೆ ನೋಟಿಫಿಕೇಶನ್ ಆಗ್ಬೇಕಿತ್ತು. ಮತ್ತೆ ಈಗ GB ಎಲೆಕ್ಷನ್ ಕೂಡ ನೆಕ್ಸ್ಟ್
ಸುಪ್ರೀಂ ಕೋರ್ಟಿಗೆ 2 ತಿಂಗಳಲ್ಲಿ ಮಾಡಿ ಅಂತ ಹೇಳಿದ್ದಾರೆ. ಈಗ ಜೂನ್ ಅಷ್ಟರಲ್ಲಿ ನೋಟಿಫಿಕೇಶನ್ ಮಾಡಿಲ್ಲ ಅಂದ್ರೆ ಜುಲೈಯಿಂದ ಮತ್ತೆ ನೀತಿ ಸಂಹಿತೆ ಈ ರೀತಿಯಾದಂತಹ ಸಮಸ್ಯೆಗಳು ಬಂತು ಅಂದ್ರೆ ಯಾವುದೇ ಕಾರಣಕ್ಕೂ ಇವರು ನೋಟಿಫಿಕೇಶನ್ಸ್ ಗಳನ್ನ ಮಾಡಲ್ಲ. ಖಾಲಿ ಇರುವ ಹುದ್ದೆಗಳನ್ನ ಹಂಗೆ ಬಿಟ್ಟು ಹೋಗ್ತಾರೆ. ಸೊ ಆ ಒಂದು ಸಮಸ್ಯೆ ಎದುರಾಗಬಾರದು ಅಂತಂದ್ರೆ ಈಗ ನಾವು ಏನಾದ್ರೂ ಒಂದು ಪ್ರಯತ್ನವನ್ನ ಮಾಡಲೇಬೇಕಿದೆ. ಯಾವ ರೀತಿ ಆಗುತ್ತೋ ಆ ರೀತಿ ಸರ್ಕಾರಕ್ಕೆ ನಮ್ಮ ಸಮಸ್ಯೆನ ಮುಟ್ಟಿಸುವಂತ ಕೆಲಸ ಮಾಡಬೇಕು. ಅಂಡ್ ಅದಕ್ಕೆ ಆಗಿಲ್ಲ ಅಂತಂದ್ರೆ ಮುಂದಿನ ಹಂತದಲ್ಲಿ ನಾವೇನು ನಿರ್ಧಾರಗಳು ತೆಗೆದುಕೊಳ್ಬೇಕು ಅದನ್ನ ಮಾಡಬೇಕಾಗುತ್ತೆ. ಒಟ್ಟಾರೆ ನಾಳೆ ಎಲ್ಲರೂ ಕೂಡ ವಿಜಯನಗರದಲ್ಲಿ ಸಂಜೆ 4 ಗಂಟೆ ನಂತರ ಎಲ್ಲರೂ ಕೂಡ ಒಂದ್ ಕಡೆ ಬನ್ನಿ. ಸೊ ನೀವು ನಮ್ಮ ನಂಬರ್ ಅನ್ನು ಕೂಡ ನಮಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ, ಕಾಂಟ್ಯಾಕ್ಟ್ ನಂಬರ್ನ. ಸೊ ಕಾಂಟ್ಯಾಕ್ಟ್ ಮಾಡಿ ಯಾರೆಲ್ಲ ಬರ್ತೀರಾ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ. ಧನ್ಯವಾದ.